ಶಿವ ಹಾಗೂ ವಿಷ್ಣು ಒಂದೇ ಕಡೆ ನೆಲೆಸಿರುವ ಒಂದು ಪವಿತ್ರ ಕ್ಷೇತ್ರ ಈ ಭವಾನಿ ಕ್ಷೇತ್ರ. ಇವತ್ತು ನಾನು ನಿಮ್ಮನ್ನ ಮತ್ತೊಂದು ವಿಶೇಷ ಸ್ಥಳಕ್ಕೆ ಕರ್ಕೊಬಂದಿದ್ದೀನಿ. ಹೌದು, ನಾನಿವತ್ತು ಈರೋಡ್ ಜಿಲ್ಲೆಯಲ್ಲಿರುವ ಭವಾನಿ ಕ್ಷೇತ್ರಕ್ಕೆ ಕರ್ಕೊಬಂದಿದ್ದೀನಿ. ಹರಿಹರ ಸುತ್ತ ಒಂದೇ ಜಾಗದಲ್ಲಿ ನೆಲೆಸಿರುವ ಒಂದು ವಿಶೇಷವಾದ ಸ್ಥಳ ಈ ಭವಾನಿ ಸ್ಥಳ. ಈ ಭವಾನಿ ಸ್ಥಳ ತಮಿಳುನಾಡಿನ ಈರೋಡ್ ಜಿಲ್ಲೆಯಲ್ಲಿ ಬರುತ್ತೆ. ಇದು ಸೇಲಮಿಂದ 106 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಈರೋಡಿಂದ 13 ಕಿಲೋಮೀಟರ್ ದೂರದಲ್ಲಿದೆ. ಭವಾನಿಯ ಸಂಗಮೇಶ್ವರ ದೇವಸ್ಥಾನದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನಿಮಗೆ ಕೊಡ್ತೀನಿ. ಮತ್ತೆ ತಡ ಮಾಡೋಣ, ವಿಡಿಯೋನ ಶುರು ಮಾಡೋಣ, ಬನ್ನಿ. ಕೋಲಾರದ ಮುಳುಬಾಗಲಲ್ಲಿ ನನ್ನ ಸ್ನೇಹಿತ ಮಹೇಶ್ನವರ ಸ್ನೇಹಿತರು ಈ ಟ್ರಿಪ್ನ ಆರ್ಗನೈಸ್ ಮಾಡಿರ್ತಾರೆ. ಸುಮಾರು ಒಂದು 55 ಜನ ಈ ಬಸ್ಸಲ್ಲಿ ಓಡ್ತಾ ಇದ್ದಾರೆ, ಆ ಊರಿನವರು. ಸೊ ಈ ಊರವರ ಜೊತೆ ನಾನು ಈ ಜರ್ನಿನ ಮಾಡ್ತಾ ಇದ್ದೀನಿ. ಕೋಲಾರದ ಮುಳುಬಾಗ್ಲಿಂದ ರಾತ್ರಿ ಸುಮಾರು 10:30ಕ್ಕೆ ಹೊರಟ ಈ ಬಸ್ಸು ಬೆಳಗ್ಗೆ 4:00ವರೆಗೆ ಭವಾನಿ ಕ್ಷೇತ್ರನ ತಲುಪುತ್ತೆ. ರಾತ್ರಿ ಬಸ್ ಹತ್ತಿದ ತಕ್ಷಣ ನಾನಂತೂ ಮಲ್ಕೊಂಡೆ, ಯಾವುದೇ ರೀತಿ ವಿಡಿಯೋ ಮಾಡಲಿಲ್ಲ. ಬೆಳಿಗ್ಗೆ ಎದ್ದಿದ ತಕ್ಷಣ ನೋಡಿದ್ರೆ ಆಲ್ರೆಡಿ ಬಸ್ಸು ರೀಚ್ ಆಗೋಗಿತ್ತು. ಇಲ್ಲಿ ನೋಡಿದ್ರೆ ಸುಮಾರು ಬಸ್ಗಳು ನಿಂತಿದ್ದಾವೆ. ಇಲ್ಲೇ ಬಾತ್ರೂಮ್ಸು ಮತ್ತೆ ಬಿಸಿನೀರೆಲ್ಲ ಕೊಡ್ತಾರೆ. ಆರಾಮಾಗಿ ನಾವು ಈಗ ಫ್ರೆಶ್ ಅಪ್ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಪರ್ ಮಂತಲ್ಲಂತೂ ತುಂಬಾ ಅಂದ್ರೆ ತುಂಬಾ ರಶ್ ಇದಾವೆ. ಎಲ್ಲಿ ನೋಡಿದ್ರು ನಮ್ಗೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳ ವೆಹಿಕಲ್ಗಳೇ ಕಾಣಿಸ್ತವೆ. ತುಂಬಾ ಅಂದ್ರೆ ತುಂಬಾ ಜನ ಇಲ್ಲಿ ದರ್ಶನ ಮಾಡ್ಕೊಳ್ಳಕ್ಕೆ ಬರ್ತಾರೆ. ಸುಮಾರು ದೂರನೇ ನಮ್ಗೆ ಪಾರ್ಕಿಂಗ್ ಕೊಡೋ ಅಂತದ್ದು. ದೇವಸ್ಥಾನದ ಹತ್ರಕ್ಕೆ ಜಾಸ್ತಿ ಕೊಡಲ್ಲ, ಸುಮಾರು ದೂರದಿಂದನೇ ನಾವು ನಡ್ಕೊಂಡು ಬರ್ಬೇಕಾಗತ್ತೆ ದೇವಸ್ಥಾನದ ಕ್ಷೇತ್ರಕ್ಕೆ. ಭವಾನಿ ಕ್ಷೇತ್ರ ಅಂತ ಕೇಳಿದ್ರೆ ಇದು ದೊಡ್ಡ ದೇವಸ್ಥಾನ, ಜಾಸ್ತಿ ಕ್ರೌಡ್ ಅಂತ ಥಿಂಕ್ ಮಾಡಬೇಡಿ. ಇದು ಕಾಮ್ ಅಂಡ್ ಸಿಂಪಲ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಮತ್ತು ನೇಚರ್ ಜೊತೆ ಡೀಪ್ ಆಗಿ ಕನೆಕ್ಟ್ ಆಗಿರುವಂತ ಜಾಗ. ತಮಿಳುನಾಡಿನ ಈರೋಡ್ ಜಿಲ್ಲೆಯಲ್ಲಿ ಭವಾನಿ ಅನ್ನೋ ಊರಿನಲ್ಲಿ ಇರುವ ಸಂಗಮೇಶ್ವರ ದೇವಸ್ಥಾನ ಸೌತ್ ಇಂಡಿಯಾದಲ್ಲೇ ಬಹಳ ಮಹತ್ವವಿರುವ ಒಂದು ಕ್ಷೇತ್ರ ಅಂತಾನೆ ಹೇಳ್ತಾರೆ. ಇಲ್ಲಿ ಬರೋ ಜನರು ಜಸ್ಟ್ ದೇವರ ದರ್ಶನಕ್ಕೆ ಮಾತ್ರ ಅಲ್ಲ, ಒಳಗಿನ ಮನಸ್ಸಿನ ಪೀಸ್ ಹುಡ್ಕೊಂಡು ಬರ್ತಾರೆ ಅಂತ ಕೂಡ ಹೇಳ್ತಾರೆ. ನಾವು ಬೆಳಗಿನ ಜಾವ 4:00ವರೆಗೆ ರೀಚ್ ಆಗಿ ಅದಾದ್ಮೇಲೆ ಅರ್ಧ ಗಂಟೆ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ 5 ಗಂಟೆಗೆ ಬಂದರೆ ನಮಗೆ ಕೊನೆಗೆ ದರ್ಶನಕ್ಕೆ ನಿಂತ್ಕೊಳ್ಳೋಕೆ ನೋಡಿದ್ರೆ ತುಂಬ ಜನ ಇದ್ರು. ಯಾವುದೇ ರೀತಿ ಸ್ಪೆಷಲ್ ಟಿಕೆಟ್ಸ್ನ ಹುಡುಕಿ ನೋಡಿ ಅಲ್ಲಿ ಇಲ್ಲಿ ಎಲ್ಲ ಸರ್ಚ್ ಮಾಡಿದ್ಮೇಲೆ ನಮಗೆ ಒಂದು ಸ್ಪೆಷಲ್ 50 ರೂಪೀಸ್ದು ಟಿಕೆಟ್ ಸಿಕ್ತು. ಆದರೆ ಇರೋ ಭಕ್ತಾದಿಗಳೆಲ್ಲರೂ ಅದೇ ಟಿಕೆಟ್ ಕೊಟ್ಬಿಟ್ಟು ಹೋಗ್ತಾ ಇದ್ರು. ಸೊ ಅದರಿಂದ ಅಲ್ಲಿ ಕೂಡ ಸುಮಾರು ರಶ್ ಇತ್ತು. ಭವಾನಿ ಕ್ಷೇತ್ರದಲ್ಲಿ ನಡೆಯುವ ಪೂಜೆ ಅತ್ಯಂತ ಪವರ್ಫುಲ್ ಅಂತ ಹೇಳ್ತಾರೆ. ಇಲ್ಲಿ ಬೆಳಗಿನ ಅಭಿಷೇಕ, ಪ್ರದೋಷ ಪೂಜೆ, ಅಮಾವಾಸ್ಯೆಯ ವಿಶೇಷ ಪೂಜೆಗಳು ಮುಖ್ಯವಾಗಿ ನಡೆಯುತ್ತೆ. ಪಿತೃ ಕಾರ್ಯಗಳಿಗೆ ಈ ಸಂಗಮ ಕ್ಷೇತ್ರ ಬಹಳ ಫೇಮಸ್ ಅಂತಾನೆ ಹೇಳ್ತಾರೆ. ಇಲ್ಲಿ ಮಾಡಿದ ತರ್ಪಣ ಪಿತೃಗಳಿಗೆ ತೃಪ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಕೂಡ ಹೆಚ್ಚಾಗಿದೆ. ಸಂಗಮೇಶ್ವರ ದೇವಸ್ಥಾನದ ಹಿಸ್ಟ್ರಿ ತುಂಬಾ ಹಳೇದು. ನಿಖರವಾಗಿ ಯಾವ ವರ್ಷ ಕಟ್ಟಿದ್ದು ಅಂತ ಹೇಳೋಕ್ಕಾಗಲ್ಲ. ಆದರೆ ಸ್ಥಳೀಯ ನಂಬಿಕೆ ಪ್ರಕಾರ ಈ ದೇವಸ್ಥಾನ 1000 ವರ್ಷಗಳಿಗಿಂತ ಹಳೇದು ಅಂತ ಹೇಳ್ತಾರೆ. ಇಲ್ಲಿ ಪೂಜಿಸಲ್ಪಡುವ ದೇವರು ಮುಖ್ಯವಾಗಿ ಶಿವ, ಸಂಗಮೇಶ್ವರ ಅಂತ ಕರೀತಾರೆ. ಆದರೆ ಇದರ ಜೊತೆಗೆ ವಿಷ್ಣುನ ಕೂಡ ಇಲ್ಲಿ ಆರಾಧಿಸ್ತಾರೆ. 2 ನದಿಗಳ ಸಂಗಮದಲ್ಲಿರುವ ಶಿವಲಿಂಗ ಇಲ್ಲಿ ಸ್ಪೆಷಲ್ ಸಿಗ್ನಿಫಿಕೆನ್ಸ್ ನ ಹೊಂದಿದೆ. ಇಂದಿನ ಕಾಲದಲ್ಲಿ ಸಾಧುಗಳು, ಋಷಿಗಳು ಈ ಸಂಗಮದ ಬಳಿ ತಪಸ್ ಮಾಡ್ತಿದ್ರು ಅನ್ನೋ ನಂಬಿಕೆ ಕೂಡ ಇಲ್ಲಿದೆ. ಇವಾಗ 6:45 ದರ್ಶನ ಮುಗಿಸ್ಕೊಂಡು ಆಚೆಗೆ ಬರ್ತಾ ಇದ್ದೀವಿ. ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಅದೇ ಮೇನ್ ಎಂಟ್ರೆನ್ಸು ಈ ದೇವಸ್ಥಾನಕ್ಕೆ. ಆ ಎಂಟ್ರೆನ್ಸ್ ಇಂದನೇ ನಾವು ಒಳಗಡೆ ಬಂದಿದ್ದು. ಚೋಳರು, ಪಾಂಡ್ಯರು, ವಿಜಯನಗರ ಕಾಲದ ರಾಜರು ಈ ದೇವಸ್ಥಾನಕ್ಕೆ ರಾಜಾಶ್ರಯ ನೀಡಿ ಶಿಲ್ಪ ಮತ್ತು ಶೈಲಿಗೆ ತುಂಬಾ ಕೊಡುಗೆನ ಕೊಟ್ಟಿದ್ದಾರೆ ಅಂತ ಇಲ್ಲಿರ ಶಿಲ್ಪ ಕಲಾಕೃತಿ ಮತ್ತೆ ಶಾಸನದಿಂದ ತಿಳಿದು ಬರುತ್ತೆ. ಎಷ್ಟು ಚೆನ್ನಾಗಿ ಸನ್ರೈಸ್ ಆಗ್ತಾ ಇದೆ ಅಂತ ಅಂದ್ರೆ ಪುಣ್ಯ ಮಾಡಿರ್ಬೇಕು ಗುರು. ನಿಜವಾಗ್ಲೂ ಈ ಸನ್ರೈಸ್ ನೋಡಕ್ಕೆ ವಾ 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 ಏನ್ ಸಕ್ಕದಾಗಿದೆ ಗುರು. ಇದು 3 ನದಿಗಳ ತ್ರಿವೇಣಿ ಸಂಗಮ ಅಂತಾನು ಕರೀತಾರೆ. ಅಲ್ಲಿ ಬ್ರಿಡ್ಜು, ಸೊ ಅದ್ರ ಕೆಳಗಡೆ ನದಿ, ಈ ಕಡೆ ಸನ್ರೈಸ್. ವಾವ್, ಬ್ಯೂಟಿಫುಲ್ ಬ್ರೋ. ಜಾಗ ಏನಿದೆ, ಈ ಜಾಗದಲ್ಲಿ ಪಿಂಡ ಪ್ರದಾನ ಬಿಡೋ ಅಂಥ ಕಾರ್ಯಗಳು ನಡೀತವೆ. ಇಲ್ಲಿ ಒಂದು ಪುಟ್ಟ ದೇವಸ್ಥಾನ ಇದೆ, ಆದರೆ ಇದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ.
ಸೊ ನದಿ ತಟದಲ್ಲೇ ಇದೆ ಇದು. ಈ ಭವಾನಿ ಕ್ಷೇತ್ರದ ಸ್ಪೆಷಾಲಿಟಿ ಏನ್ ಗೊತ್ತಾ, ಕಾವೇರಿ ನದಿ ಮತ್ತು ಭವಾನಿ ನದಿ ಈ ಎರಡು ಪವಿತ್ರ ನದಿಗಳು ಒಂದೇ ಜಾಗದಲ್ಲಿ ಸೇರೋದು, ಅದೇ ಭವಾನಿ ಸಂಗಮ. ಇನ್ನ ಇಲ್ಲಿನ ಆಧ್ಯಾತ್ಮಿಕ ಮಹತ್ವ ನೋಡೋದಾದ್ರೆ, ಭವಾನಿ ಕ್ಷೇತ್ರಕ್ಕೆ ಬಂದ್ರೆ ಮೊದಲು ಜನ ಮಾಡುವ ಕೆಲಸ ನದಿ ಸ್ನಾನ. ಇಲ್ಲಿ ಸ್ನಾನ ಮಾಡಿದ್ರೆ ಪಾಪನಾಶ ಆಗುತ್ತೆ, ಮನಸ್ಸು ಶುದ್ಧಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನದಿ ಸಂಗಮ ಅಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ತುಂಬಾ ಪವಿತ್ರ ಅಂತ ಒಂದು ನಂಬಿಕೆ ಇದೆ. ಅಲ್ಲಿ ನೀರ್ ಮಾತ್ರ ಸೇರೋದಿಲ್ಲ, ಭಕ್ತಿ, ನಂಬಿಕೆ, ಪ್ರಾರ್ಥನೆಗಳು ಇವೆಲ್ಲ ಸೇರುತ್ತೆ ಅಂತ ನಂಬ್ತಾರೆ. ಈ ಸಂಗಮದ ಹತ್ತಿರವೇ ಇರೋದೇ ಸಂಗಮೇಶ್ವರ ದೇವಸ್ಥಾನ. ಗುರು, ಸನ್ರೈಸ್ ನಾನು ನಿಮಗೆ ತೋರಿಸಿದ್ದೀನಿ, ಮತ್ತೆ ತಡ ಮಾಡೋಣ. ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಗರ್ಭಗುಡಿ ಒಳಗಡೆ ಯಾವುದೇ ರೀತಿ ಫೋಟೋಶೂಟು, ವಿಡಿಯೋಗ್ರಫಿ ಮಾಡೋಂಗಿಲ್ಲ. ಆದರೆ ದೇವಸ್ಥಾನದ ಆವರಣನ ಪೂರ್ತಿಯಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ದೇವಸ್ಥಾನದ ಸಂಕ್ಷಿಪ್ತ ಇತಿಹಾಸ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಸೀಸನ್ ಆಗಿರೋದ್ರಿಂದ ತುಂಬ ರಶ್ ಇದೆ. ನಾವು ಸ್ನಾನ ಮಾಡೋಕ್ಕೆ ಮೇಯ್ನ್ ಎಂಟ್ರೆನ್ಸು ಇದೇನೇನೆ. ಎಷ್ಟೊಂದು ಜನ, ತುಂಬ ಜನ ಸ್ನಾನ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಪಿಂಡ ಪ್ರದಾನ ಮಾಡ್ಬೋದು. ಸ್ನಾನ ಮಾಡ್ಕೊಂಡು ಏನಾದರೂ ಬಂದರೆ ಈ ರೀತಿ ಎಂಟ್ರೆನ್ಸ್ ನಿಮ್ಗಿರುತ್ತೆ. ಈ ರೀತಿ ಎಂಟ್ರೆನ್ಸ್ ಒಳಗಡೆ ನೀವು ಎಂಟ್ರಿ ಆಗ್ಬೋದು. ಈ ಎಂಟ್ರೆನ್ಸಲ್ಲಿ ಇದು 50 ರೂಪಾಯಿ ದರ್ಶನ, ಅದು ನಾರ್ಮಲ್ ದರ್ಶನ. ನಾವು ಇದೇ ರೀತಿ ಹೋಗಿ ಒಳಗಡೆ ದರ್ಶನ ಮಾಡಿಕೊಂಡು ಬಂದಿದ್ದು. ನಿಜವಾಗ್ಲೂ ಈ ಭವಾನಿ ಕ್ಷೇತ್ರ ಸಂಗಮೇಶ್ವರ ದೇವಸ್ಥಾನ ಟೂರಿಸ್ಟ್ ಸ್ಪಾಟ್ ಅಂತ ಅಲ್ಲ, ಇದು ಮನಸ್ಸು ತಣ್ಣಗಾಗಿಸೋ ಒಂದು ಜಾಗ, ನದಿಗಳ ಜೊತೆ ಮಾತಾಡೋ ಒಂದು ಜಾಗ, ಶಿವನ ಪ್ರೆಸೆನ್ಸ್ನ ಫೀಲ್ ಮಾಡೋ ಅಂತ ಒಂದು ಜಾಗ. ಈ ದೇವಸ್ಥಾನ ಬಂದು ವೇದನಾಯಕಿ ಅಮ್ಮನವರ ದೇವಸ್ಥಾನ. ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ ವಿಗ್ರಹ, ನಿಜವಾಗ್ಲೂ ನೋಡಬೇಕು ನೀವು. ನನಗನ್ಸಿದ್ದು ಈ ದೇವಸ್ಥಾನದ ಬ್ಯೂಟಿ ಏನಂದರೆ, ಆರ್ಕಿಟೆಕ್ಚರ್ಗಿಂತಲೂ ಲೊಕೇಶನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಕಡೆ ಹರಿಯುವ ಕಾವೇರಿ, ಇನ್ನೊಂದು ಕಡೆ ಭವಾನಿ ನದಿ, ಮಧ್ಯದಲ್ಲಿ ಶಿವನ ಸಾನ್ನಿಧ್ಯ, ನೀರಿನ ಶಬ್ದ, ಗಾಳಿ, ಗಂಟೆಯ ಧ್ವನಿ, ಈ ಎಲ್ಲ ಸೇರಿ ಕಾಮ್ ಅಟ್ಮಾಸ್ಫಿಯರ್ ಅಂತೂ ತುಂಬ ಇದೆ. ಹೊತ್ತು ಇಲ್ಲಿ ಕೂತು ಕೆಲ ನಿಮಿಷ ಧ್ಯಾನ ಮಾಡಿ ಏನು ಮಾಡದೇ ಇದ್ರು ಮನಸ್ಸು ಆಟೋಮೆಟಿಕ್ ಆಗಿ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಶಾಸನ ಥರ ಕೆತ್ಬಿಟ್ಟು ಇಲ್ಲಿ ನೀಟಾಗಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂತ. ಈ ದೇವಸ್ಥಾನದಲ್ಲಿ ಗೋಶಾಲೆ ಕೂಡ ಇದೆ. ಎಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ ಇವಾಗ. ಅಯ್ಯಪ್ಪ ಭಕ್ತಾದಿಗಳೇ ಜಾಸ್ತಿ ಇರೋದ್ರಿಂದ ತುಂಬ ರಶ್ ಇದೆ. ಈ ರೋಡ್ ಅಥವಾ ಭವಾನಿ ಕಡೆಗೆ ಬಂದಾಗ ರಶ್ ಇಲ್ಲದೆ ಸ್ವಲ್ಪ ಟೈಮ್ ತೊಗೊಂಡು ಈ ದೇವಸ್ಥಾನಕ್ಕೆ ಬನ್ನಿ. ದೇವರು ಇಲ್ಲಿ ಉಪದೇಶ ಕೊಡಲ್ಲ, ಆದರೆ ಈ ಜಾಗ ನಿಮ್ಮೊಳಗೆ ಏನೋ ಒಂದು ಚೇಂಜಸ್ ಅಂತೂ ಮಾಡುತ್ತೆ ಅಂತ ನಾನು ಹೇಳ್ತೀನಿ. ಇರೋ ಈ ವಿಡಿಯೋದಲ್ಲಿ ಸಂಗಮೇಶ್ವರ ದೇವಸ್ಥಾನದ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಸ್ಥಳದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು. ನಾ